Sir, the collapse of education is the collapse of the nation. ಅಂದರೆ ಇವತ್ತಿನ ಸಿಸ್ಟಮ್ ಯಾವ ರೀತಿ ಇದೆ ಅಂತಂದರೆ 22,80,000 ಜನ ಮಕ್ಕಳು ಇವತ್ತು PUC ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮ್ ಬರೆಯೋದಕ್ಕೆ ವರ್ಷಾನುಗಟ್ಟಲೆ ತಯಾರಿ ಮಾಡಿರ್ತಾರೆ. ಇದು ಮೆಡಿಕಲ್ ಸೀಟ್ಸ್ ಇರೋದು 1,30,000 ಸೀಟ್ಸು. 824 ಮೆಡಿಕಲ್ ಕಾಲೇಜ್ ಇದೆ ನಮ್ಮ ಇಂಡಿಯಾದಲ್ಲಿ. ಆ ಕಾಲೇಜಸ್ಗೆ ಒಂದು ಎಕ್ಸಾಮ್ 824 ಸರ್. ಈ ಒಂದು ಮೆಡಿಕಲ್ ಅಪ್ಲಿಕೇಶನ್ಸು 1,700-1,600 ರೂಪಾಯಿ ಫೀಸ್ ತೊಗೊತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಈ ಒಂದು ಮಕ್ಕಳದು ಭವಿಷ್ಯ 50 ವರ್ಷದ ಭವಿಷ್ಯ ನಿರ್ಧಾರ ಆಗೋದು ಈ ಒಂದು ಎಕ್ಸಾಮ್ ಮೇಲೆ. ಇದೊಂದು ಎಕ್ಸಾಮ್ ಅನ್ನೋದು ಟರ್ನಿಂಗ್ ಪಾಯಿಂಟು ಯಾರಿಗೆ, ಯೂತ್ಸ್ಗೆ, ಯುವಕರಿಗೆ. ಅದು ಆ ಒಂದು ಅವ್ರಿಗೂ ಏನೋ ಒಂದು PU ಮಕ್ಕಳು ಕಷ್ಟಪಡ್ತಾ ಇದ್ದಾರೆ, ಅದಕ್ಕೆ ಬರೀ ಅವ್ರ ಮಕ್ಕಳಷ್ಟೇ ಅಲ್ಲ, ಅವ್ರ ಪೇರೆಂಟ್ಸು. ಇವತ್ತು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಮಾಫಿಯಾ ಅನ್ನೋದು, ಇದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅನ್ನೋದು ಪ್ರೈವೇಟ್ ಮಾಫಿಯಾ. ಯಾಕೆ ಅಂತಂದರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಸ್ಕೂಲ್ ಸಿಸ್ಟಮ್ ಸರಿಯಿಲ್ಲ, ಕ್ವಾಲಿಟಿ ಎಜುಕೇಷನ್ ಇಲ್ಲ, ಒಂದು ಕ್ವಾಲಿಟಿ ಬಿಲ್ಡಿಂಗ್ ಇಲ್ಲ. ಒಂದು ನೋಡಿ, ಒಂದು ಬಿಲ್ಡಿಂಗ್ ಇದ್ದರೆ ಟೀಚರ್ಸ್ ಇರಲ್ಲ, ಟೀಚರ್ಸ್ ಇದ್ದರೆ ಬಿಲ್ಡಿಂಗ್ ಇರಲ್ಲ. ವ್ಯವಸ್ಥೆ ನೀವು ನಮ್ಮ ಇಂಡಿಯಾದಲ್ಲಿ ಮಧ್ಯರಾತ್ರಿಯಲ್ಲಿ ಕುಡಿಯೋದಕ್ಕೆ ಎಣ್ಣೆ ಸಿಗುತ್ತೆ, ಆದರೆ ಕುಡಿಯೋದಕ್ಕೆ ನೀರು ಸಿಗುತ್ತೆ. ಲೈಬ್ರರಿಲಿ ಕುಡಿಯೋದಕ್ಕೆ ನೀರು ಸಿಗಲ್ಲ. ಆ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವತ್ತು ಒಂದು ಸಿಸ್ಟಮ್, NT ಅನ್ನೋದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನೋದು ಇವತ್ತು ನೆವರ್ ಟ್ರಸ್ಟ್ ಏಜೆನ್ಸಿ ಆಗಿದೆ. ಇವತ್ತು ನ್ಯಾಷನಲ್ ಟ್ರಾಮಾ ಏಜೆನ್ಸಿ ಆಗಿದೆ ಇದು.